ಪರಿಹಾರ ಮಾಡಿ ನನಗೆ ಸಾಧ್ಯ ಇಲ್ಲ. ಆದ್ರೆ ಲೈಫ್ ಲಾಂಗ್ ಅವ್ರಿಗೆ ಅದೊಂದು ಮಾಡಿದ್ದೇನೆ ಅನ್ನೋ ಒಂದು ನನಗೆ ಹೆಮ್ಮೆ ಇದೆ. ಮತ್ತೆ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ ಈ ವೈಟರಿಯಂ ಪ್ರಾಡಕ್ಟ್ ಗೆ. ಅದೇ ರೀತಿ ಅವರುನು ತುಂಬಾ ಜನರಿಗೆ ಪ್ರಮೋಟ್ ಮಾಡಿದ್ದಾರೆ. ನೋಡೋಣ ಏನಾಗತ್ತೆ ಅಂತ. ಖಂಡಿತ ನನಗೆ ಇಲ್ಲಿ ಹೆಚ್ಚಿನವರಿಗೆ ಇದನ್ನು ಪ್ರಮೋಟ್ ಮಾಡಿ ಅವರ ಮನೆಗಳಿಗೆ ರೀಚ್ ಮಾಡಿಸಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಯಾಕೆಂದ್ರೆ ಸಾಗರ್ ಜೋಶಿ ಅವರು ಡಾಕ್ಟರ್ ಆಗಿದ್ದು ಮಾತ್ರ ಅಲ್ಲ, ಹೇಳ್ತಾರಲ್ಲ ವೈದ್ಯರು ದೇವರಿಗೆ ಸಮಾನ ಅಂತ, ದೇವರು ಅಂತ ಹೇಳಿ. ಅದೇ ರೀತಿ ಅವರು ಪ್ರಪಂಚಕ್ಕೆ ಎಲ್ಲರನ್ನು ಇದನ್ನು ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಒಂದು ಮದ್ದಿಲ್ಲ, ಒಂದು ಏನು ಕುಡಿಬೇಕಾಗಿ ಕೆಲವರಿಗೆ ಇದು ಶಾಕ್ ಅನಿಸ್ತಾ ಇದೆ ಈಗ್ಲೂ ಕೂಡ. ಯಾಕೆಂದ್ರೆ ಇಷ್ಟು ಕೋಟಿ ಜನರಲ್ಲಿ ಎಲ್ಲರ ಮನೆಗೆ ಇದು ತಲುಪಲೇ ಇಲ್ಲ. ಆದ್ರೆ ಆ ಕೆಲಸವನ್ನು ನಾವು ಮಾಡಿದ್ರೆ ಖಂಡಿತ ಆಗ್ಬಹುದು ಅನ್ನೋದು ನನ್ನ ಒಂದು ಇದು. ಥ್ಯಾಂಕ್ ಯು ಮೇಡಮ್. ಈ ಪ್ಲಾಟ್ಫಾರ್ಮ್ ನನಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮಮತಾ ಮೇಡಮ್. ರಿಯಲಿ ಎಕ್ಸಲೆಂಟ್ ಆಗಿ ಇವತ್ತು ಇದ್ ಮಾಡಿದ್ರೆ. ಯಾಕಂತ ಹೇಳಿದ್ರೆ ನಾವು ಸಹ ತುಂಬಾ ಕಡೆ ಏನು ಸಮಾಜ ಸೇವೆ ಮಾಡ್ಬೇಕು ಅಥವಾ ನೀವು ಹೇಳಿದಾಗೆ, ಯಾಕೆ ಇನ್ನೊಬ್ರು ನೋವು ತಿಂತ ಇರುವಾಗ ನಮ್ಗೆ ತುಂಬಾ ಹರ್ಟ್ ಆಗ್ತದೆ. ತುಂಬಾ ನಮ್ಮ ಪ್ರೀತಿ ಪಾತ್ರರಾದವರಿಗೆ ನೋವಾದಾಗ ನಾವ್ ಏನ್ ಹೇಳ್ತೇವೆ, ಎಂತ ಮಾಡುದು, ನೋವು ನಂಗೆ ತಗೊಳ್ಳಿಕ್ಕೆ ಆಗುದಿಲ್ಲಲ್ಲ, ಆ ನೋವನ್ನು ನೀನೇ ತಗೊಳ್ಬೇಕಲ್ವಾ ಅಂತ ಹೇಳ್ತೇವೆ. ಕರೆಕ್ಟ್ ಅಲ್ಲ? ಸೊ ನಾವು ಸಹ ಎಷ್ಟೋ ಕಡೆ ಹೋದಲ್ಲಿ ಇಂತ ಕೆಲವು ಅನುಭವ ಆಗಿ ಅವರ ಆ ಮುಖದಲ್ಲಿ ಬರುವಂತ ಆ ಮಂದಹಾಸ ಉಂಟಲ್ಲ, ಅದು ಎಷ್ಟು ಕೋಟಿ ಕೊಟ್ರು ಬೆಲೆ ಕೊಟ್ರು ಪರ್ಚೇಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್ ಅಲ್ಲ? 100% ಮೇಡಮ್. ಮತ್ತೆ ಎರಡನೇದು ಅಂತ ಹೇಳಿದ್ರೆ